ವಿವಾದ ಹಿನ್ನೆಲೆ ಎರಡು ಗುಂಪುಗಳ ಮಧ್ಯೆ ಹೊಡೆದಾಟ ನಡೆದಿದೆ. ಕಲ್ಲು ತೂರಿ ಮಾರಕಾಸ್ತ್ರಗಳಿಂದ ಪರಸ್ಪರ ಹೊಡೆದಾಡಿಕೊಂಡಿದ್ದಾರೆ. ಬೆಳಗಾವಿ ತಾಲೂಕಿನ ಹಳೆ ಬಂಟಮೂರಿಯಲ್ಲಿ ಈ ಘಟನೆ ನಡೆದಿರುವುದು. ಆಸ್ತಿ ವಿಚಾರಕ್ಕಾಗಿ ಈಗ ಎರಡು ಕುಟುಂಬಗಳ ಮಧ್ಯದಲ್ಲಿ ಮಾರಕಾಸ್ತ್ರಗಳಿಂದ ಪರಸ್ಪರ ಹೊಡೆದಾಡಿಕೊಂಡಿರುವಂತಹ ಘಟನೆ ಬೆಳಗಾವಿ ತಾಲೂಕಿನ ಹಳೆ ಬಂಟಮೂರಿಯಲ್ಲಿ ನಡೆದಿರುವಂಥದ್ದು. ಹೊಡೆದಾಟದಲ್ಲಿ ಓರ್ವ ಮಹಿಳೆ ಸ್ಥಿತಿ ಗಂಭೀರವಾಗಿದೆ. ಅದರಲ್ಲಿ ಹಲವರಿಗೆ ಗಾಯವಾಗಿದೆ. ಮಾರುತಿ ವಣ್ಣೂರೆ ಪರಸಪ್ಪ ಹೋಳಿಕಾರ ಕುಟುಂಬದ ಮಧ್ಯೆ ಈ ಘರ್ಷಣೆ ಆಗಿರೋದು. ಘರ್ಷಣೆಯ ಸಂದರ್ಭದಲ್ಲಿ ಸಿಕ್ಕ ವಸ್ತುಗಳಿಂದ, ಕಲ್ಲುಗಳಿಂದ, ದೊಣ್ಣೆಗಳಿಂದ ಹೊಡೆದಾಡಿಕೊಂಡು ಪರಸ್ಪರ ಆಸ್ತಿ ವಿವಾದಕ್ಕೆ ಹೊಡೆದಾಡಿಕೊಂಡಿರೋದು. ಮನೆಯ ಚಾವಣಿ ಮೇಲೆ ಹತ್ತಿ ಹಂಚು ಹಾಗೂ ಕಲ್ಲು ತೂರಾಟವನ್ನ ಮಾಡಿದ್ದಾರೆ. ಕುಡುಗೋಲಿನಿಂದ ನಿಂಗವ್ವ ವಣ್ಣೂರೆ ಮೇಲೆ ಹಲ್ಲೆಯನ್ನು ನಡೆಸಲಾಗಿದ್ದು ಆಕೆಯ ಸ್ಥಿತಿ ಗಂಭೀರವಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದಾರಲ್ಲ, ಒಬ್ಬ ವ್ಯಕ್ತಿ ಯಾವ ರೀತಿಯಾಗಿ ಕೈಗೆ ಕಲ್ಲನ್ನ ಎತ್ಕೊಂಡು ತೂರಿ ಬಿಡ್ತಿದ್ದಾನೆ ಅಂತ ಹೇಳಿ. ಇದು ಆಸ್ತಿ ವಿವಾದಕ್ಕೆ ಆಗಿರುವಂತಹ ಹೊಡೆದಾಟ. ಎರಡು ಕುಟುಂಬಗಳ ಮಧ್ಯದಲ್ಲಿ ಆಸ್ತಿ ವಿಚಾರಕ್ಕೆ ಈ ರೀತಿಯಾಗಿ ಮಾರಾಮಾರಿ ನಡೆದಿದೆ. ಕೈಯಲ್ಲಿ ಕುಡುಗೋಲು ಇಟ್ಕೊಂಡು ಕೂಡ ಆವಾಜ್ ಹಾಕಿದಾನೆ. ಒಂದ್ ಕಡೆ ಮನೆಯ ಹಂಚನ್ನ ತೆಗೆದು ಹೊಡಿತಾ ಇದ್ದಾರೆ, ಮತ್ತೊಂದ್ ಕಡೆ ಕಲ್ಲು ತೂರಾಟ ಮಾಡಲಾಗ್ತಾ ಇದೆ. ಆಸ್ತಿ ವಿವಾದಕ್ಕೆ ಎರಡು ಗುಂಪುಗಳ ಮಧ್ಯದಲ್ಲಿ ಈ ಗಲಾಟೆ ನಡೆದಿರುವಂಥದ್ದು. ಹಳೆ ಬಂಟಮೂರಿಯಲ್ಲಿ ನಡೆದಂತಹ ಘಟನೆ. ಪರಸ್ಪರ ಹೊಡೆದಾಡ್ಕೊಂಡಿದಾರಲ್ಲ, ಇಲ್ಲಿ ಓರ್ವ ಮಹಿಳೆಗೆ ಸಿಕ್ಕಾಪಟ್ಟೆ ಹಲ್ಲೆ ಮಾಡಲಾಗಿದೆ. ಇದರಿಂದಾಗಿ ಆಕೆಯ ಸ್ಥಿತಿ ಕೂಡ ಚಿಂತಾಜನಕವಾಗಿದೆ. ಮತ್ತಷ್ಟು ಜನರು ಕೂಡ ಇಲ್ಲಿ ಗಾಯಗೊಂಡಿದ್ದಾರೆ. ಪರಸಪ್ಪ ಭರಮಪ್ಪ ಅಪ್ಪಣ್ಣ ಹೋಳಿಕಾರ್ನಿಂದ ಹಲ್ಲೆ ಆರೋಪವನ್ನ ಮಾಡಲಾಗ್ತಾ ಇದೆ. ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು ಕಾಕತಿ ಪೊಲೀಸರು ದೌಡಾಯಿಸಿದ್ದು ಈಗ ಪರಿಸ್ಥಿತಿಯನ್ನ ತಿಳಿಗೊಳಿಸುವತ್ತ ಪ್ರಯತ್ನ ಪಡ್ತಾ ಇದ್ದಾರೆ. ನಾನು ಕಂಟ್ರೋಲ್ ಐತಿ ತರಕ್ ಹೋಗಿನಿ. ಅವ್ರು ನಮ್ಮ ಅಕ್ಕಾರು ಜನ ಯಾಕೆ ಮುಕ್ರಿಕತ್ತೇಳಿ ಹೋಗಿ ಬಿಡ್ರಪ್ಪ ಬಿಡ್ಸಾಕರು ಕೆಡಿ ನನ್ನ ಕಷ್ಟ ಕುಂತೀನಪ್ಪ. ನಾನು ಮುಂದಾನ ಹೆಸರು ಕಂಪ್ಲೇಂಟ್ ಗೀತು ಬಂದಾಗ ಶಿವಂತೋಳು ಎದಿ ಒಂದು ಅಂದಿಲ್ಲ, ಎರಡು ಅಂದಿಲ್ಲ, ನಾನು ಜಗಳ ಆಗಿಲ್ಲ, ಕಡ್ದಾಗಿಲ್ಲ, ಬಿಡಿಸಾಕಿನ ಈ ನಮ್ಗೆ ನಾನು ಬಡಬಾರ್ದು. ಎರಡು ಜನ ಇದ್ರಪ್ಪ ಅವ್ರ ಯಪ್ಪ ಅವ್ರು ಎಲ್ಲಾರು ಅಯ್ಯದಾರಪ್ಪ. ಕಲ್ಲು ತಗೊಂಡ್ ಹೋಗುದ್ರ ಕಲ್ಲ ಅಯ್ಯೋ ದೂರ ಕೈ ಹುಡುಗನ್ ತಗೊಂಡು ಎದುರಿಸ್ತಾರಪ್ಪ. ಮೈಸೂರು ಜಿಲ್ಲೆಯ ನಂಜನಗೂಡಿನಲ್ಲಿರೋ ಕಪಿಲಾ ನದಿ ದಿನದಿಂದ ದಿನಕ್ಕೆ ಕಲುಷಿತವಾಗ್ತಾ ಇದೆ. ಪ್ರತಿನಿತ್ಯ ಕಾರ್ಖಾನೆಗಳ ರಾಸಾಯನಿಕ ನೀರು ಕಪಿಲೆ ಒಡಲನ್ನ ಸೇರ್ತಾ ಇದ್ದು ನೀರು ವಿಷಯುಕ್ತವಾಗ್ತಾ ಇದೆ. ಇದರ ಜೊತೆಗೆ ಭಕ್ತರು ನದಿಯಲ್ಲಿ ಸ್ನಾನ ಮಾಡಿ ಬಟ್ಟೆಯನ್ನ ಇದರಲ್ಲೇ ಬಿಸಾಡ್ತಿದ್ದಾರೆ. ಈ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮ ಪ್ರಸಾರವಾಗುತ್ತೆ, ತಪ್ಪದೆ ನೋಡಿ. ನಿಮ್ಮ ಮನೆ ಮನೆ ಬಾಗಿಲಿಗೂ ನ್ಯೂಸ್ 18 ಬಂದಿದೆ. ನಿಮ್ಮ ಸಮಸ್ಯೆಗಳನ್ನು ಕೇಳೋದಕ್ಕೆ, ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗೋದಕ್ಕೆ, ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ನಿಮ್ಮ ಸಮಸ್ಯೆ ಏನು ಅನ್ನುವಂಥದ್ದನ್ನು ತಿಳಿಸೋದಕ್ಕೆ, ಈ ಮೂಲಕವಾಗಿ ನಿಮ್ಮ ಊರಿನಲ್ಲಿ ಆಗಬೇಕಾದಂತಹ ಅಭಿವೃದ್ಧಿ ಹಾಗೂ ಬೆಳವಣಿಗೆಯನ್ನು ಕಾಣುವಂಥ ನಿಟ್ಟಿನಲ್ಲಿ ನಾವು ಬಂದಿದ್ದೀವಿ. ಇದುವೇ ಇವತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ 18. ಇವತ್ತು ನಾನು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಕಪಿಲಾ ನದಿಯ ದಂಡೆಯಲ್ಲಿದ್ದೀನಿ. ಸುಮಾರು ವರ್ಷಗಳಿಂದಲೂ ಕೂಡ ಅಷ್ಟೇ ನದಿಯ ನೀರು ಸಂಪೂರ್ಣವಾಗಿ ಕಲುಷಿತವಾಗಿದೆ. ಸಾಕಷ್ಟು ರೈತರು ಇದೇ ನದಿಯ ನೀರನ್ನು ನಂಬಿಕೊಂಡು ಅವರು ಕೃಷಿಯನ್ನು ಮಾಡ್ತಿದ್ದಾರೆ. ಒಂದು ಕಡೆ ಕೃಷಿ ಹಾಳಾಗ್ತಿದೆ, ಮತ್ತೊಂದು ಕೈಗಾರಿಕಾ ಪ್ರದೇಶದಿಂದ ಬರುವಂತಹ ಒಂದು ಕಲುಷಿತ ನೀರು ನದಿಗೆ ಸೇರ್ತಾ ಇದೆ. ಇದರಿಂದ ಆರೋಗ್ಯದ ಮೇಲೆ ಕೂಡ ಅಷ್ಟೇ ಪ್ರಭಾವಗಳು ಬೀರ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಂಜನಗೂಡಿನ ಜನರು ಈಗ ನನ್ನ ಜೊತೆ ಇದ್ದಾರೆ. ಏನೆಲ್ಲ ಸಮಸ್ಯೆಗಳು ಈ ಒಂದು ನೀರಿನ ಕಲುಷಿತ ನೀರಿನಿಂದ ಆಗ್ತೀರಾ ಅಂತದ್ರ ಬಗ್ಗೆ ಅವರು ಖುದ್ದಾಗಿ ಹೇಳ್ತಾರೆ. ಅವ್ರನ್ನ ಕೇಳೋಣ. ಸರ್, ಮೊದಲನೇದಾಗಿ ಕಪಿಲಾ ನದಿ, ಈ ನದಿಯನ್ನೇ ನಂಬಿಕೊಂಡು ಸಾಕಷ್ಟು ಜನ ರೈತರು ಬದುಕ್ತಿದ್ದಾರೆ. ಇವತ್ತು ಒಂದು ಕಡೆ ಕಲುಷಿತವಾಗ್ತಿದೆ ಅಂತಂದರೆ ಯಾವ ರೀತಿ ಕಲುಷಿತ ಆಗ್ತಿದೆ ಅಂತ? ಸರ್, ಇಲ್ಲಿ ಇರುವಂಥ ಸಾಕಷ್ಟು ಫ್ಯಾಕ್ಟ್ರಿಗಳು
ಅಲ್ಲಿನ ವೇಸ್ಟೇಜ್ಗಳನ್ನ ನದಿಗೆ ಬಿಡ್ತಾ ಇದ್ದಾರೆ. ಮತ್ತು ಈ ನಂಜನಗೂಡಿನಂತ ಕೆಲವಂತ ಮೋರಿ ನೀರುಗಳನ್ನು ಕೂಡ ನದಿಗೆ ಬಿಡ್ತಿದ್ದಾರೆ. ಆದ್ರಿಂದ ತುಂಬಾ ಅಡಿಗಿಟ್ಟಿದೆ ನೀರು. ದೇವಸ್ಥಾನ ಅಧಿಕಾರಿಗಳಾಗ್ಲಿ ಇದಕ್ಕೆ ಕಡೆ ಯಾವುದೇ ಗಮನ ಕೊಡ್ತಿಲ್ಲ. ಆಡಳಿತದಂತ ಸರ್ಕಾರ ಕೂಡ ಯಾವುದೇ ರೀತಿ ಗಮನ ಕೊಡ್ತಾ ಇಲ್ಲ. ನಾವು ಯುವ ಬ್ರಿಗೇಡ್ ತಂಡದಿಂದ ವರ್ಷಕ್ಕೆ 3 ಬಾರಿ ಹೊರ ಸ್ವಚ್ಛತೆ ಮಾಡ್ತೀವಿ. ಅದನ್ನ ನಾವು ಸ್ವಚ್ಛತೆ ಮಾಡಿದ ನಂತರ ಅದನ್ನ ಮೇಂಟೆನೆನ್ಸ್ ಕೂಡ ದೇವಸ್ಥಾನ ಕಡೆಯವ್ರು ಮಾಡ್ತಾ ಇಲ್ಲ. ಹಾಗಾಗಿ ಬರುವ ಭಕ್ತಾದಿಗಳು ತುಂಬಾ ತೊಂದರೆ ಆಗ್ತಾ ಇದೆ. ದಯವಿಟ್ಟು ನದಿ ಕಡೆ ಇನ್ನು ಮುಂದಕ್ಕಾದರೂ ಅಧಿಕಾರಿಗಳು ಸ್ವಚ್ಛತೆ ಕಡೆ ಗಮನ ಕೊಡಬೇಕಾಗಿ ಕೇಳ್ತೀವಿ. ನೀವು ವರ್ಷಕ್ಕೆ ಒಂದು 3 ಸತಿ ಕ್ಲೀನ್ ಮಾಡ್ತೀನಿ ಅಂತ ಹೇಳಿದ್ರಿ. ಕ್ಲೀನ್ ಮಾಡುವಂಥ ಸಂದರ್ಭದಲ್ಲಿ ಏನೆಲ್ಲ ರೀತಿಯಂಥ ಒಂದು ವಸ್ತುಗಳು ಅದರ ನೀರಲ್ಲಿ ಸಿಗುತ್ತೆ ನಿಮಗೆ ಅಂತ? ಹಳೆ ಬಟ್ಟೆಗಳು, ಅಯ್ಯಪ್ಪ ಸ್ವಾಮಿ ಮಾಲೆಗಳು, ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಬಂದು ಬಿಟ್ಟುವಂಥ ಬಟ್ಟೆಗಳು, ಆಮೇಲೆ ಸ್ವಾಮಿ ಯಾರ ಮಂತ್ರವಾದಿಗಳು ಅವರು ಹೇಳಿರ್ತಾರಲ್ಲ ಅಂತ ಮಟಕೆ ಕುಟ್ಕೆಗಳು ಎಲ್ಲ ಇಲ್ಲಿ ಬಿಡ್ತಾ ಇದ್ದಾರೆ ಸರ್. ಅವೆಲ್ಲ ಸಿಗ್ತದೆ. ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀರಾ? ಅಧಿಕಾರಿ ಗಮನಗಳಿಗೆ ಸಾಕಷ್ಟು ಬರೀ ತಂದಿದ್ದೀವಿ ಸರ್. ನಾವು ಇದನ್ನ ಕಮ್ಮಿ ಅಂದ್ರೆ ಒಂದು 10 ವರ್ಷದಿಂದನೇ ಮಾಡ್ತಾ ಬಂದಿದ್ದೀವಿ. ನದಿ ಸ್ವಚ್ಛತೆ ಮಾಡ್ತಾ ಇಲ್ಲಿವರೆಗೂ ಯಾವುದೇ ಕೂಡ ಪರಿಹಾರ ಕೂಡ ಸಿಕ್ಕಿಲ್ಲ. ಈಗ ನಾವಲ್ಲಿ ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗಿದ್ವಿ. ಅಲ್ಲಿ ಯಾವ ರೀತಿಯಾಗಿ ನೀರು ಬರ್ತಿದೆ ಅಂದರೆ ಕಪ್ಪು ಬಣ್ಣದಲ್ಲಿ ಒಂಥರ ನೀರು ಸರಾಗವಾಗಿ ಬರ್ತಿದೆ. ಆ ಮಳೆ ಬಂದಾಗಂತೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನೀರು ಬಿಡ್ತಾರೆ ಅಂತ ಕೇಳ್ಪಟ್ಟು ಏನದು ಅಂತ? ಹೌದು, ಅಲ್ಲಿ ಇರೋವಂಥ ವೇಸ್ಟೇಜ್ ನೀರನ್ನೆಲ್ಲ, ಕಲುಷಿತ ನೀರನ್ನೆಲ್ಲ ಡೈರೆಕ್ಟು ಕಪಿಲೆ ಒಡಲಿಗೆ ಬಿಟ್ಟಿದ್ದಾರೆ ಸರ್. ಇದ್ರ ಬಗ್ಗೆ ಯಾರೇ ಅಧಿಕಾರಿಗಳು ಏನೂ ಕ್ರಮ ಕೈಗೊಂಡಿಲ್ಲ. ಇಲ್ಲಂತೂ ನಾವು ಯುವ ಬ್ರಿಗೇಡ್ ತಂಡದಿಂದ 3 ತಿಂಗಳಿಗೊಮ್ಮೆ ಕಪಿಲಾ ನದಿ ಸ್ವಚ್ಛತೆ ಮಾಡ್ತೀವಿ. ಏನಾಗಿದೆ ಅಂತಂದರೆ ತುಂಬ ಸತಿ ಹೇಳಿದ್ದೀವಿ, ಅಯ್ಯಪ್ಪ ಮಾಲಾಧಾರಿಗಳು ಹಾಗೂ ಈಗಂತೂ ಈ ಓಂ ಶಕ್ತಿ ಹೋಗ್ತಾ ಇದ್ದಾರೆ ಮಹಿಳೆಯರು ಎಲ್ಲರೂ ಏನು ಮಾಡ್ತಾರೆ ಒಂದು ತಪ್ಪು ಕಲ್ಪನೆ, ನಾವು ಹಾಕೊಂಡಿರೋ ಬಟ್ಟೆನ ಒಳಗೆ ಬಿಟ್ಬಿಟ್ರೆ ನಮ್ಮ ಪಾಪ ಎಲ್ಲ ಹೊಟ್ಟೋಗ್ಬಿಡ್ತದೆ ಅಂತ ಅನ್ಕೊಬಿಟ್ಟಿದ್ದಾರೆ. ಆದರೆ ಗೊತ್ತಿಲ್ಲ ಅವ್ರಿಗೆ ಏನಕ್ಕೆ ನಮ್ಮ ತುಂಬ ನದಿಗಳು ಇದೇ ಥರ ಮಾಡಿ ಮಾಡಿ ನಶಿಸಿ ಹೋಗ್ತಾ ಇದೆ. ನಾವು ಅದೇ ಉದ್ದೇಶದಿಂದ ನಾವು ಅವ್ರಿಗೆ ಅರಿವು ಮೂಡಿಸ್ಬೇಕು ಅಂತ ಹೇಳಿ ಸಾಕಷ್ಟು ಬಾರಿ ಇದನ್ನು ಹೇಳಿ ಈ ಥರ ಎಲ್ಲ ಮಾಡಬಾರ್ದು ಅಂದ್ಬಿಟ್ಟು ನಾವೇ ಜಾಲರಿ ಥರ ಎಲ್ಲ ಇಟ್ಟು ನೀವು ಆ ಬಟ್ಟೆನ ನೀರಲ್ಲಿ ಅಜ್ಜಿ ಈ ಜಾಲರಿ ಒಳಗಡೆ ಹಾಕಿ ಅಂತೇಳಿ ಪ್ರತಿ ಸತಿ ತೆಗೆದಾಗ್ಲೂ ಸರ್ 3 ತಿಂಗಳಿಗೆ ಇಲ್ಲ ಅಂತಂದ್ರೂ ಒಂದು 10ರಿಂದ 15 ಟಿಪ್ಪರು ನಮಗೆ ಮಾಲೆಗಳು ಮತ್ತು ಅಯ್ಯಪ್ಪ ಬಟ್ಟೆಗಳು, ಓಂ ಶಕ್ತಿ ಹೋಗುವಂಥ ಸೀರೆಗಳು ಇವೇ ಸಿಗ್ತಾ ಇದೆ. ಮತ್ತು ಏನು ಮಾಡ್ತಾರೆ ಅಂದರೆ ಮಕ್ಕಳು ಪ್ಯಾಂಪರ್ಸ್ ಕೂಡ ತಂದು ಇದನ್ನು ಬಚ್ಚಲು ಅಂದ್ಕೊಬಿಟ್ಟಿದ್ದಾರೆ, ಏನೋ ಗೊತ್ತಿಲ್ಲ, ತಂದು ಇಲ್ಲೇ ಆಗ್ತಾ ಇದ್ದಾರೆ. ಎಷ್ಟು ಫ್ಯಾಕ್ಟ್ರಿ ಇದೆ ನಂಜನಗೂಡಲ್ಲಿ? 100 ಇದೆ. ಇಂಡಸ್ಟ್ರಿಯಲ್ ಏರಿಯಾ ಅಂತ ಅಲ್ಲ, ಆ ಕಡೆ ಇದೆ, ಈ ಕಡೆ ಇದೆ. 100 ಫ್ಯಾಕ್ಟ್ರಿ ಇದೆ. 100 ಫ್ಯಾಕ್ಟ್ರಿ ನೀರು ನಿಮಗೆ ಈಗ ಬ್ರಿಡ್ಜಿಂದ ಬಂದಾಗ ನಿಮ್ಗೆ ಸ್ಟಾರ್ಟ್ ಆದ್ರೆ ಫ್ಯಾಕ್ಟ್ರಿಗಳು ಸುತ್ತ ಆ ಕಡೆ ಬರುತ್ತೆ, ಅದೆಲ್ಲ ಒಳಗೆ ಬರೋದು ನೀರು, ಬೇರೆ ಕಡೆ ಎಲ್ಲೂ ಹೋಗಲ್ಲ. ಮುಂಚೆ ಅಭಿಷೇಕಕ್ಕೆಲ್ಲ ತಗೋಗ್ತಾ ಇದ್ರಿ ನೀರನ್ನ, ಈಗ ಅಭಿಷೇಕಕ್ಕೆ ಇಲ್ಲಿ ಉಪಯೋಗಿಸಲ್ಲ. ಈ ಕುಡಿಯೋ ನೀರು ಇಲ್ಲಿಂದಾನೆ ತಗೊಂಡು ಕುಡಿತಾರೆ ಅಂತ? ಇಲ್ಲಿಂದ ಅಲ್ಲಿ ಬ್ರಿಡ್ಜ್ ಹತ್ರ ಇದೆ, ಅಲ್ಲಿ ಫಿಲ್ಟರ್ ಮಾಡಿ ಟ್ಯಾಂಕಿಂದ ಇಡೀ ಟೌನ್ ಬಿಡ್ತಾರೆ ಇದೇ ನೀರನ್ನ. ಸಮಸ್ಯೆ ಆದ್ರೂ ಇಲ್ಲ ಬಗೆಹರ್ಸಕ್ಕೆ ಇಲ್ಲಿ ನಗರಸಭೆಯವ್ರು ಏನು ಕೇಳಲ್ವಲ್ಲ ಅದನ್ನ. ಅವ್ರಿಗೇನು ಅವ್ರು ಫಿಲ್ಟರ್ ನೀರು ತಗೋತಾರೆ, ಮಾಮೂಲಿ ಸಾರ್ವಜನಿಕರು ಬಡವರು ಯಾರು ಇರ್ತಲ್ಲ ಅವರು ನಲ್ಲಿ ನೀರು ಅಂತ ಕುಡಿತಾರೆ ಅಷ್ಟೇ. ಅವ್ರಿಗೆ ಈ ಥರ ಏನಾಗ್ತಿದೆ, ಎಲ್ಲಿಂದ ಬರ್ತಾ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ಅಷ್ಟೇ. ಇಲ್ಲಿ ನಂಜುಂಡೇಶ್ವರನ ಸನ್ನಿಧಿಗೆ ಬಂದು ಕಪಿಲಾ ನದಿಯಲ್ಲಿ ಮಿಂದೆದ್ದು ಸ್ನಾನ ಮಾಡಿ ಅಲ್ಲಿ ಪೂಜೆ ಪುನಸ್ಕಾರ ಮಾಡಿದ್ರೆ ನಮ್ಮ ಪಾಪ ಕಳೆಯುತ್ತೆ ಅಂತೇಳಿ ಸಾವಿರಾರು ವರ್ಷಗಳ ಒಂದು ಇತಿಹಾಸ ಇದೆ. ಸಾವಿರಾರು ಎಕರೆ ಭೂ ಪ್ರದೇಶಕ್ಕೆ ಇದೇ ನದಿಯ ನೀರು ಹೋಗುತ್ತೆ. ಆದರೆ ಇಲ್ಲಿ ಪ್ರಮುಖವಾಗಿ ಇಡೀ ಕಪಿಲಾ ನದಿ ಈಗ ವಿಶ್ವದ ನೀರಾಗಿದೆ. ಇದು ಪ್ರಮುಖವಾಗಿ ಸುಮಾರು 300 ಕಾರ್ಖಾನೆಗಳು, ಕೆಮಿಕಲ್ ಮಿಶ್ರಿತ ಕಾರ್ಖಾನೆಗಳ ನೀರು ಕಪಿಲಾ ನದಿಯಲ್ಲಿ ಬರ್ತಾ ಇದೆ. ಈಗ ನೀವು ಸ್ಥಳೀಯರಾಗಿ ಹೇಳಿದಿರಾ ಈ ರೀತಿ ಫ್ಯಾಕ್ಟ್ರಿ ವೇಸ್ಟೇಜ್ನೆಲ್ಲ ನೀವು ನದಿಗೆ ಬಿಡ್ತಾ ಇದ್ದೀರಾ, ಇದರಿಂದ ನಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರ್ತಾ ಇದೆ, ನೀವು ದಯವಿಟ್ಟು ಇದನ್ನು ನಿಲ್ಲಿಸಿ ಅಲ್ಲ ಅದನ್ನು ಅಲ್ಲೇ ಏನಾದರೂ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಏನಾದರೂ ಕೇಳಿದ್ದೀರಾ? ಸರ್, ಇದು 100 ವರ್ಷಗಳ ಒಂದು ಬೇಡಿಕೆ ಆಗಿದೆ. ಈಗ ಎಷ್ಟೋ ರಾಜಕಾರಣಿಗಳು ಇಲ್ಲಿ 40-50 ವರ್ಷಗಳ ಕಾಲ ರಾಜಕಾರಣ ಮಾಡಿದ್ದಾರೆ. ಇದೇ ಕ್ಷೇತ್ರದವರು ಮುಖ್ಯಮಂತ್ರಿ ಆಗಿದ್ದಾರೆ. ಜೊತೆಗೆ ಇಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿ, ಕಂದಾಯ ಮಂತ್ರಿ ಆಗಿದ್ದಾರೆ, ದೊಡ್ಡ ಮಿನಿಸ್ಟರ್ಗಳಾಗಿದ್ದಾರೆ ನಂಜನಗೂಡು ಕ್ಷೇತ್ರದಿಂದ ಗೆದ್ದು. ಆದರೆ ಇದುವರೆಗೂ ಪ್ರಮುಖವಾಗಿ ಏನು ಅಂದರೆ ನಂಜುಂಡೇಶ್ವರನ ಸನ್ನಿಧಿಯಲ್ಲಿ ಜೊತೆಗೆ ಲಕ್ಷಾಂತರ ಜನರು, ರೈತರು ಈ ನೀರನ್ನು ನಂಬಿ ಜೀವನ ಮಾಡ್ತಾ ಇದ್ದಾರೆ. ಸಾವಿರಾರು ಎಕರೆಗೆ ಈ ನೀರು ಹೋಗುತ್ತೆ. ಆದರೆ ಇಲ್ಲಿ ಪ್ರಮುಖವಾಗಿ ಇಡೀ ನೀರು ಕಾರ್ಖಾನೆಗಳ ತ್ಯಾಜ್ಯ, ರಾಸಾಯನಿಕ ಮಿಶ್ರಿತ ನೀರಿನ ಜೊತೆಗೆ ಇಲ್ಲಿ ಕೊಳೆತ ಬಟ್ಟೆಗಳ ರಾಶಿ ಐತೆ. ಮಕ್ಕಳ ಪಂಪರ್ಸು ಕೂಡ ಇಲ್ಲಿಗೆ ಬಿಸಾಡ್ತಾರೆ. ಜೊತೆಗೆ ವಾಮಾಚಾರಿಗಳ ಒಂದು ಮಡಕೆ ಕುಡಿಕೆಗಳೆಲ್ಲ ಇಲ್ಲಿ ತಂದಿಟ್ಟು ಇಲ್ಲಿ ಸಂಪೂರ್ಣವಾಗಿ ಕಪಿಲಾ ನದಿ ಕಲುಷಿತ ಆಗ್ಬಿಟ್ಟಿದೆ. ಇದು ನಿಜವಾಗ್ಲೂ ಈಗ ಹೊರದೇಶದವರು, ಹೊರ ರಾಜ್ಯದವರು ನಾಚಿಕೆ ಪಡುವಂತಹ ಸ್ಥಿತಿ. ಜೊತೆಗೆ ವಿಧಿ ಇಲ್ಲ, ಬಂದು ಸ್ನಾನ ಮಾಡ್ತಾರೆ, ಮಿಂದೆತ್ತಾರೆ. ಇಲ್ಲಿ ಬಂದು ಸ್ನಾನ ಮಾಡಿದ ತಕ್ಷಣ ನಾವು ಮಾಡಿರೋದೆಲ್ಲ ಕಳೆದೋಗುತ್ತೆ ಅಂತಾರೆ. ಜೊತೆಗೆ ರೈತರು ಕೃಷಿ ಭೂಮಿನೂ ಕೂಡ ಸಂಪೂರ್ಣವಾಗಿ ವಿಷ ಆಗ್ತಾ ಇದೆ. ಓಕೆ ಸರ್, ಈ ಬಟ್ಟೆಗಳು ನೋಡಿ, ಬಟ್ಟೆಗಳು ಹಾಕಕ್ಕೆ ಇಲ್ಲಿ ಇಟ್ಟಿದ್ದಾರೆ ಒಂದು ಇದು, ಆದರೆ ಇಲ್ಲಿ ಗಿಡಲ್ಲ, ಅವರು ಡೈರೆಕ್ಟ್ ಒಳಗಿಡ್ತಾರೆ. ಇದನ್ನ ಸಾಮಾನ್ಯ ಜನರು ಕೂಡ ಇದನ್ನ ಅರ್ಥಕೊಂಡ್ರೆ ನಮ್ಮಿಂದನೂ ಕೂಡ ಸಾಧ್ಯ ಆಗುತ್ತೆ. ಇದು ಸರ್ಕಾರ ನಂಬಿ ಕೂರಕ್ಕಾಗಲ್ಲ. ಈಗ ನಾವು ಕೂಡ ಬದಲಾಗಬೇಕು, ಬದಲಾವಣೆ ಆಗಬೇಕು. ಇಲ್ಲಿ ಸಾರ್ವಜನಿಕರು ಬದಲಾದ್ರೆ
ನಾವು ಸ್ವಚ್ಛ ಆದರೆ ಎಲ್ಲ ಸ್ವಚ್ಛ ಆಗುತ್ತೆ ಅಂತ ನಮ್ಮ ಅಭಿಪ್ರಾಯ. ನದಿ ನೀರು ಹೆಂಗಿದೆ ಹಂಗೆ ಬರುತ್ತೆ ಮನೆ ಹತ್ರಕ್ಕೆಲ್ಲೂ. ಹೆಂಗೆ ಕಸ ಇರುತ್ತೆ ಹಂಗೆ ಬರುತ್ತೆ. ನೀರು ಇಲ್ಲಿ ಕೆಂಪಾದರೆ ಕೆಂಪಾಗೇ ಬರುತ್ತೆ ಮನೆ ಹತ್ರ ಎಲ್ಲ. ನೀರನ್ನು ಸ್ವಚ್ಛತೆಯನ್ನು ಫಿಲ್ಟ್ರೇನ್ ಮಾಡ್ತಾಯಿಲ್ಲ ಅವರು. ಏನು ಅನಿಸುತ್ತೆ ನಿಮ್ಗೆ? ಯಾಕಂದರೆ ಒಂದು ಕಪಿಲಾ ನದಿ ಅಂತಂದರೆ ಸರ್, ಕಪಿಲಾ ನದಿ ಅಂದರೆ ಪ್ರಯುಕ್ತವಾದ ನದಿ. ಅಂದರೆ ಬಂದು ಸ್ನಾನ ಮಾಡಿದ್ರೆ ನಮ್ಮ ರೋಗ ನಿವಾರಣೆ ಆಗುತ್ತೆ, ಹುಷಾರಿಲ್ಲದವ್ರಿಗೆ ಹುಷಾರಾಗುತ್ತೆ ಅಂತ ಪುಣ್ಯವಾದ ನದಿ. ಅಂಥ ನದಿಲಿ ಕೆಲವು ಜನ ಗಲೀಜು ಮಾಡ್ತಾಯಿದ್ದಾರೆ, ಬಟ್ಟೆ ಹಾಕ್ತಾಯಿದ್ದಾರೆ, ಪಾಪ ಕಳೀತೆ ಅಂತ ಬಿಡ್ತಾಯಿದ್ದಾರೆ. ಪಾಪ ಏನು ಕಳೆದೋಗಲ್ಲ, ಅವ್ರಿಗೆ ಇನ್ನೂ ಸುತ್ತಕೊಳ್ಳುತ್ತೆ. ಎಲ್ಲ ಕೊಳತಿ ನಾರು ಹೊಡಿತಿದೆ. ಇವಾಗ ಮೊನ್ನೆ ಎಲ್ಲ ಕ್ಲೀನ್ ಮಾಡಿದ್ವಿ ನಾವೇ 4ನೇ ತಾರೀಕಲ್ಲಿ. ಫುಲ್ ಕಡ್ತಾ ಬಂದು ಮೈಯೆಲ್ಲ ಗಂಟು ಬರ್ತಾಯಿದೆ. ಫುಲ್ ಸ್ಕಿನ್ ಆಗಿ ಗಂಟೆಲ್ಲ ಬರುತ್ತೆ ಮೈಯಲ್ಲೆಲ್ಲ. ಸ್ನಾನ ಮಾಡಿದಾಗೆ ಗಂಟು ಬರುತ್ತೆ. ಇನ್ನು ಕುಡಿದ್ರೆ ಇನ್ನೇನಾಗ ಸರ್ ಹೊರಗಡೆ ಎಲ್ಲ. ದಕ್ಷಿಣ ಕಾಶಿ ಅಂದರೆ 2ನೇ ಕಾಶಿ ಅಂತ ಹೇಳ್ತಾರೆ. ಅದರಿಂದ ಇದನ್ನ ಬಿಡ್ಬೇಕು ಅಂತ ಇವರು ವಾಡಿಕೆಗಳು. ಈ ವಾಡಿಕೆಗಳು ಇವರು ಈ ಪಾಪ ಕಳೆಯೋಕ್ಕೆ ಬಂದು ತಿರ್ಗ ಪಾಪನ ಹೆಗಲ ಮೇಲೆ ಹೊತ್ಕೊಂಡು ಹಿಂದೆ ತಿರುಗ್ತಾರೆ ಮನೆಗೆ. ಹಂಗೆ ಆಗಬಾರ್ದು. ದಯವಿಟ್ಟು ಪ್ರತಿಯೊಬ್ಬರೂ ಇಡೀ ಕರ್ನಾಟಕ ಇಲ್ಲಿ ಬಂದ ಭಕ್ತಾದಿಗಳು ಪ್ರತಿಯೊಬ್ಬರೂ ಒಳ್ಳೆ ಇದು ಮಾಡಿ ಇನ್ನೊಂದು 10 ವರ್ಷ ಆದ್ರೆ ಕುಡಿಯೋಕೆ ಇನ್ನೊಂದು ಮಾಡ್ಕೊಳ್ಳೋಕ್ಕೂ ನೀರು ಸಿಕ್ಕಲ್ಲ. ಇದೇ ಲಾಸ್ಟು, ಇನ್ನು ನೀರು ಸಿಕ್ಕಲ್ಲ. ಇನ್ನು 10 ವರ್ಷ ನಾವು ಸಂಪೂರ್ಣವಾಗಿ ನೀರೇ ಸಿಕ್ಕಲ್ಲ. ಈ ನೀರು ಸಿಕ್ತಿದಾಗ ಇಲ್ಲಿ ಇದೆಲ್ಲ ಬರದಾಯ್ತು ಅಂದ್ರೆ ಜಾಗಿಲ್ತದವ್ರು ಬಂದು ಇಲ್ಲಿ ಕಟ್ಕೋತಾರೆ ಮನೆ. ತಿರ್ಗಿ ನೀರು ಬತ್ತನವ್ರು ಒತ್ಕೋಯ್ತ ಮನೆ. ಈ ರೀತಿ ಪರಿಸ್ಥಿತಿ ಆಯ್ತದ. ಇವಾಗಲೇ ನೀರಿಲ್ಲ, ಇನ್ನು ಮುಂದೆ ಏನಾಗಬೇಕು ಏನೋ. ಸರ್, ಈಗ ಅವ್ರು ಹೇಳ್ತಾ ಇದ್ದಾರೆ ಸರ್, ಇನ್ನೊಂದು 10 ವರ್ಷ ಏನಾದರೂ ಆಯಿತು ಅಂತಂದರೆ ಬಹುಶಃ ಈ ನೀರು ಕೂಡ ನಮಗೆ ಸಿಗೋದಿಲ್ಲ, ಆ ಮಟ್ಟಕ್ಕೆ ಸಂಪೂರ್ಣವಾಗಿ ನೀರು ಹಾಳಾಗಿದೆ ಅಂತ ಹೇಳ್ತಿದ್ರು ಅವರು. ಸರ್, ಅವ್ರು ಹೇಳ್ದಂಗೆ ಅದು 10 ವರ್ಷನೂ ಬೇಕಾಗಿಲ್ಲ ನಮಗೆ. ಈಗ ಮೊದಲನೇದಾಗಿ ಈಗ ಅವರು ಹೇಳ್ದಂತೆ ಇಲ್ಲಿ ಫ್ಯಾಕ್ಟ್ರಿಗಳಿದೆಯಲ್ಲ, ಈ ಫ್ಯಾಕ್ಟ್ರಿಗಳು ತುಂಬ ಗಲೀಜು ಬಿಡುತ್ತೆ. ಅದಕ್ಕಿಂತ ಹೆಚ್ಚಾಗಿ ಇದೇ ಲಾಸ್ಟ್ ಟೈಮು ಯುವ ಬ್ರಿಗೇಡ್ ತಂಡ ಬಂದು ಇಲ್ಲಿ ಮನೆಯಲ್ಲಿ ಬಾತ್ರೂಮ್ಗೆ ಹೋಗೋದು, ಆ ನೀರು ಡೈರೆಕ್ಟಾಗಿ ಪೈಪ್ಲೈನಿಂದ ಅಲ್ಲಿಗೆ ಬರ್ತಾಯಿತ್ತು. ಸೊ ಅದನ್ನು ನಾವೇ ಹೋಗಿ ಅಧಿಕಾರಿಗಳಿಗೆ ತೋರಿಸಿ ಅದನ್ನು ತಡೆದು ಸ್ಟಾಪ್ ಮಾಡಿದ್ವಿ. ತಿರ್ಗಾ ಮಧ್ಯಂತರದ ಕಾಲದಲ್ಲಿ ಅದು ಓಪನ್ ಆಗಿತ್ತು, ಎಲ್ಲೂ ಹೋಗೋಕ್ಕೆ ಜಾಗ ಇಲ್ಲ. ಇನ್ನೊಂದು ಮೇಜರ್ 2ನೇದಾಗಿ ನಾವು ದೇವಸ್ಥಾನದ ಹೋಗಿ ಇದ್ರ ಮೇಲೆ ಏನಾದ್ರು ಕಂಪ್ಲೇಂಟ್ ಮಾಡ್ತು ಅಂತಂದರೆ ಆ ಪುಣ್ಯಾತ್ಮ ಹೇಳ್ತಾನೆ ನಮಗೆ ಸಂಬಂಧನೇ ಪಟ್ಟಿಲ್ಲ, ನೀರಾವರಿ ಇಲಾಖೆಗೆ ಹೋಗಿ ಅಂತ ಆ ಸ್ವಾಮಿ ಹೇಳ್ತಾನೆ. ಬಟ್ ಇಲ್ಲಿ ಬರೋ ಭಕ್ತಾದಿಗಳು ನೀರಾವರಿ ಅಲ್ಲಿಗೆ ಹೋಗಿ ಪರ್ಮಿಷನ್ ತಗೊಂಡು ಸ್ನಾನ ಮಾಡ್ತಾರೆ ಸರ್. ಕೋಟ್ಯಾಂತರ ಜನ ಭಕ್ತಾದಿಗಳು ಬರೋರು ಇಲ್ಲಿ ಸ್ನಾನ ಮಾಡಿ ನಂಜುಂಡಪ್ಪನ ಉಂಡಿಗೆ ದುಡ್ಡು ಹಾಕೋದು, ಕೋಟ್ಯಾಂತರ ರೂಪಾಯಿ ನಂಜುಂಡಪ್ಪಂಗೆ ಹೋಗುತ್ತೆ. ಇವರು ಇದನ್ನು ಕ್ಲೀನ್ ಮಾಡೋಕ್ಕಂತೂ ಬಳಸಲ್ಲ. ಇವರ ಆಸ್ತಿ ಅಂತಸ್ತು ಐಶ್ವರ್ಯ ಮಾತ್ರ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ನೀವು ಟಾರ್ಗೆಟ್ ಅಂತ ಹೇಳ್ತಿಲ್ಲ, ಯಾವುದೋ ಒಂದು ಸರ್ ಹಿಂಗೆ ದೇವಸ್ಥಾನ ಹಿಂಗೆ ಕ್ಲೀನ್ ಮಾಡಿಸಿ. ಈಗ ವರ್ಷಕ್ಕೊಮ್ಮೆ ಕಪಿಲ ಆರತಿ ಅಂತ ಮಾಡ್ತೀವಿ, ಆಗ ಬರೀ ಆರತಿ ಮಾಡಲ್ಲ ಸರ್, ಕ್ಲೀನಾಗಿ ಅಲ್ಲಿಂದ ಹಿಡಿದು 16 ಕಾಲು ಮಾಡ್ಬೋದು ಇಲ್ಲಿ ಗಂಟನೂ ಸೆತ್ತೆಗಿತ್ತು ಎಲ್ಲನೂ ತೆಗೆದು ನಾವು ಕ್ಲೀನ್ ಮಾಡಿರ್ತೀವಿ. ತಿರ್ಗಾ 3 ದಿವಸ ಬಿಟ್ಟು ನೋಡಿದ್ರೆ ಅದೇ ಭಾಳ ಬರುತ್ತೆ. ಎಷ್ಟು ಬೇಜಾರಾಗುತ್ತೆ ಅಂತಂದರೆ ಅದೇ ದೇವಸ್ಥಾನ ಸಾಹೇಬ್ರಿಗೆ ಸರ್ ಹಿಂಗಿದೆ ಹೋಗಿ ಹೇಳಿ ಅಂತಾರೆ, ನಮಗೆ ಬರೋಲ್ಲ, ನೀರಾವರಿ ಇಲಾಖೆಗೆ ಬರುತ್ತೆ, ನೀವು ಅಲ್ಲಿ ಹೋಗಿ ವಿಚಾರಿಸ್ಕೊಳ್ಳಿ ಅಂತ ಹೇಳ್ತಾರೆ. ಈಗ ಇವ್ರು ಹೇಳ್ತಾ ಇದ್ರು ತಿಂಗಳಲ್ಲಿ ಏನಿಲ್ಲ ಅಂದರೂ ಒಂದು 3 ಸಲ ಕ್ಲೀನ್ ಮಾಡ್ತೀವಿ ಅಂತ. ಎಷ್ಟು ಕಸ ಕಡ್ಡಿ ಎಲ್ಲೂ ಎಷ್ಟು ಸಿಗುತ್ತೆ ಒಂದ್ಸಲಿ ಕ್ಲೀನ್ ಮಾಡಿದಾಗ? ಅದೇ ಹೇಳಿದ್ರಲ್ಲ, ಈಗ ಇವತ್ತು ಕ್ಲೀನ್ ಮಾಡ್ಬಿಟ್ಟು ಹೋಗಿರ್ತೀವಿ, ಇನ್ನು 3 ದಿನಕ್ಕೆ ಬಂದರೆ ಪುನಃ ಎತ್ತಿದ್ರೆ ಇಲ್ಲ ಅಂದ್ರೆ ಒಂದು 10 ಟ್ರ್ಯಾಕ್ಟರ್ ಸಿಗುತ್ತೆ ಸರ್. ಆ ಮಟ್ಟ ಆಗ್ತಾರೆ ಸರ್. ನಿಮಗೆ ಕಸ ಕಡ್ಡಿ ಎಲ್ಲ ಸಿಗುತ್ತಲ್ಲ ನಿಮಗೆ, ಅದನ್ನೆಲ್ಲ ಅಟ್ಲೀಸ್ಟ್ ವಿಡಿಯೋ ಫೋಟೋ ತಗೊಂಡು ಸಂಬಂಧಪಟ್ಟವ್ರು ಕಳಿಸಿದ್ದೀರಾ? 100% ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಹರಿದಾಡಿರುತ್ತೆ. ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಹರಿದಾಡಿರುತ್ತೆ ಸರ್. ಸುಮ್ಮನೆ ಲೈಕು ಕಮೆಂಟ್ ಮಾಡ್ತಾರೆ ಅಷ್ಟೇ ಸರ್. ಇನ್ನು ಬೇರೆ ಥರದ ಯಾವುದೇ ಏನು ಪ್ರಯೋಜನ ಬರಲ್ಲ. ಇನ್ನು ಮಾಡ್ಬೇಕು, ನಾವೇ ಮಾಡಬೇಕು. ಇನ್ನೇನೇ ಹೇಳಿದ್ರಲ್ಲ, ಅಟ್ಲೀಸ್ಟ್ ಒಂದು ಕೆಲಸ ಮಾಡೋ ಹುಡುಗರಿಗೆ ಒಂದು ದಾಸೋಭವನದಲ್ಲಿ ಒಂದು ಊಟದ ವ್ಯವಸ್ಥೆ ಮಾಡಿ ಅಂತಂದ್ರೆ ಇದೇ ಉತ್ತರ, ಇದು ನಮಗ್ ಬರಲ್ಲ, ನೀರಾವರಿ ಇಲಾಖೆಗೆ ಬರುತ್ತೆ ಅಂತಂತಾರೆ. ಅದೇ ನಾವೇನಾರ ಬೇರೆ ಏನಾರ ಮಾಡ್ಬೇಕು ಅಂದ್ರೆ ಯಾಕೆ ಮಾಡ್ತಿದ್ದೀರಾ ಅಂತ ಪ್ರಶ್ನೆ ಮಾಡ್ತಾರೆ ಅಷ್ಟೇ. ಇನ್ನೇನು ಕ್ಲೀನ್ ಮಾಡಲ್ಲ, ನಿಮ್ಮನ್ನು ಕ್ಲೀನ್ ಮಾಡಕ್ ಬಿಡಲ್ಲ. ಅದೊಂದು ಮಾತ್ರ ಚೆನ್ನಾಗಿ ಮಾಡ್ತಾರೆ ಸರ್ ಅಷ್ಟೇ. ನಾವು ಕೂಡ ಅಷ್ಟೇ ಸಂಬಂಧಪಟ್ಟಂಥವ್ರ ಗಮನಕ್ಕೆ ತರುವಂಥ ಕೆಲಸ ಮಾಡ್ತೀವಿ. ಆದರೂ ಕೂಡ ಅಷ್ಟೇ ಇದಕ್ಕೊಂದು ಪರಿಹಾರವನ್ನು ಮಾಡಿಲ್ಲ ಅಂತಂದರೆ ನೀವು ನೆಕ್ಸ್ಟ್ ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ನಿಮಗೆ ಯಾವುದು ಬೇಡ, ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ ಸ್ವಲ್ಪ ಸರ್. ಇದು ಹಾಕಿದ್ದಾರೆ ನೋಡಿ, ಇದು ವಿಡಿಯೋ ಮಾಡಿದ್ದು, ಇದು ಯಾರು ಹಾಕಿರೋದು ಬ್ಯಾರಿಕೇಡ್ಗಳು ಇಲ್ಲಿಂದ ಹಿಡಿದು 16 ಕಾಂಪೌಂಡ್ ಅಂತ ಕೇಳಿ ಕಸ ಎತ್ತಾಕಕ್ಕೆ ಯುವ ಬ್ರಿಗೇಡ್ ಸಂಸ್ಥೆಯಿಂದ ವೈಯಕ್ತಿಕ ದುಡ್ಡಲ್ಲಿ ತಂದು ಹಾಕಿರೋದು ಸರ್. ಇದು ದೇವಸ್ಥಾನದ ಆಡಳಿತಾರಲ್ಲ, ನಾವು ಅವ್ರಿಗೆ ತಂದು ಹಾಕಿಸಿ ಲೆಟ್ರ್ ಕೊಟ್ಟು ಸರ್ ನಾವು ಈ ಥರ ಕಸದ ಬುಟ್ಟಿ ಮಡಗಿದ್ದೀವಿ, ನೀವು ನಿಮ್ಮ ಸೆಕ್ಯೂರಿಟಿ ನಿಲ್ಲಿಸಿ ಬಟ್ಟೆಗಳನ್ನ ಇದಕ್ಕೆ ಹಾಕಿ, ನೀವು ಎತ್ತಲೂಬೇಡಿ, ಕಾರ್ಪೊರೇಷನ್ ಅವ್ರಿಗೆ ಫೋನ್ ಮಾಡಿದ್ರೆ ಇಮಿಡಿಯೇಟ್ ಅವ್ರು ಬಂದು ಎತ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರು. ಅದನ್ನೇ ತೆಗೆದೆಸ್ತಿದ್ದಾರೆ ಅವರು. ಅವ್ರು ದುಡ್ಡು ಹಾಕಿಲ್ಲ, ವೈಯಕ್ತಿಕ ದುಡ್ಡು ಹುಡುಗರು ಹಾಕಿ ತಂದು ಮಡಗಿರೋದು. ನಮ್ಮ ನಂಜನಗೂಡು ನಮ್ಮ ಒಳ್ಳೆ ಚೆನ್ನಾಗಿರಲಿ ಅಂತ ಅದನ್ನು ಕೂಡ ಅವರು ತೆಗೆದು ಸೈಡ್ಗೆ ಎಸ್ತಿದ್ದಾರೆ. ಅವ್ರು ಆ ಕೆಲಸನೂ ಮಾಡಲ್ಲ ಸರ್ ದೇವಸ್ಥಾನದವರು. ಏನಕ್ಕಂದ್ರೆ ಏನಕ್ಕೂ ಇಲ್ಲ, ಅವರು ಅನ್ಫಿಟ್ಟು ಸರ್. ನೀವು ಹೇಳ್ತೀರಲ್ಲ 65 ಕೋಟಿ ಜನ ಸ್ನಾನ ಮಾಡಿದ್ದಾರೆ, ಒಂದು ಸ್ವಲ್ಪ ಗಲೀಜಿದೆಯಾ ಸರ್? ಇವತ್ತು ನಾವು ಮಾಧ್ಯಮದಲ್ಲೇ ನೋಡೋದು, ನಿಮ್ಮಂಥ ಮಾಧ್ಯಮದಲ್ಲೇ ಆನ್ಲೈನಲ್ಲಿ ನೋಡ್ತೀವಿ. ಮಿಷಿನ್ ಹೆಂಗೆ ಸರ್ ಕ್ಲೀನ್ ಮಾಡುತ್ತೆ? ಅಲ್ಲಿ ಏನು ಮಾಡುತ್ತೆ? ಇಲ್ಲಿ ಮೊದಲು ಕಮ್ಮಿ ಇತ್ತು, ಈಗ ಇಲ್ಲ ಅಂದ್ರೆ ತಿಂಗಳಿಗೆ ಕೋಟ್ಯಾಂತರ ರೂಪಾಯಿ ಆದಾಯ ಇದೆ. ತರಿಸ್ಬೋದು ಸರ್, ಕೋಟಿಗಟ್ಟಲೆ ಆದಾಯ ಇದೆ. ಏನು ಮಾಡ್ತಾಯಿದ್ರೆ ದುಡ್ಡು ಅಂತ ನಮ್ಗೆ ಇವತ್ತಿನವರೆಗೂ ಗೊತ್ತಿಲ್ಲ.
ದುಡ್ಡು ಏನಾಗ್ತಾ ಇದೆ ಅಂತಲೇ ಗೊತ್ತಿಲ್ಲ. ವಾರ್ಷಿಕ ಎಷ್ಟು ಬರುತ್ತೆ ಇಲ್ಲಿ? ಕೋಟಿ ಮೇಲೆ ಬರುತ್ತೆ ಸರ್. ವಾರ್ಷಿಕ 2 ಕೋಟಿ ರೀಚ್ ಆಗಿದೆ ಸರ್. ಅದರಲ್ಲಿ ಬರೀ ಹಣ, ನಿಮಗೆ ಚಿನ್ನ ಅದು ಇದು ಫಾರಿನ್ ಕರೆನ್ಸಿಗಳೆಲ್ಲ ಸೇರಿದ್ರೆ ಇವ್ರ ಲೆಕ್ಕನೇ ಕೊಡಲ್ಲ. ನಿಮ್ಮ MLA ಅವ್ರಿಗೆ, ನಿಮ್ಮ ಜಿಲ್ಲಾಧಿಕಾರಿಗಳಿಗೆ, ನಿಮ್ಮ EO ಅಧಿಕಾರಿಗೆ ಏನು ಹೇಳ್ತೀರಿ? ಸರ್ ನಾವು ಎಲ್ರಿಗೂ ಹೇಳಿ ಸಾಕಾಗಿದೆ. ಈಗ ಮಾಧ್ಯಮದವ್ರು ಬಂದಿದ್ದಾರೆ, ನೀವು ನಿಮ್ಮ ಮುಖಾಂತರನೇ ಈಗ ಅವ್ರಿಗೂ ಈಗ ತಲುಪೋದು. ಈಗ ಇನ್ನೂ ಅವರು ಎಚ್ಚರಿಸ್ಕೊಳ್ಳಿಲ್ಲ ಅಂದ್ರೆ ನಾವು ಹೇಳಿ ಏನೂ ಪ್ರಯೋಜನ ಇಲ್ಲ. ಈಗ ಗೋಡೆ ಮುಂದೆ ಕೂತ್ಕೊಂಡು ನಾವು ಕೂತ್ರೆ ಕೈ ನಮ್ಗೆ ನುಯ್ತದೆ ಹೊರತು ಗೋಡೆಗೆ ನುಯ್ಯಲ್ಲ. ಪರಿಸ್ಥಿತಿ ಆ ಲೆಕ್ಕಾಚಾರಕ್ಕೆ ಅವ್ರು ಇದ್ದಾರೆ. ಈಗ ನಾವೇನಪ್ಪ ಅಂತಂದ್ರೆ ನೀವು ಬಂದ್ರಿ ನಡ್ರಿ ಸ್ವಾಮಿ. ಈಗ ನೀವು ನಂಜನಗೂಡಿನ ಜನತೆ ನೆಕ್ಸ್ಟ್ ಏನು ಮಾಡ್ಬೇಕು ಅನ್ಕೊಂಡಿದ್ದೀರಿ? ನೀವೇ ಹೇಳಿದ್ರಿ 10 ವರ್ಷಕ್ಕೆ ಹಿಂಗೆ ಇದ್ರೆ ಎಲ್ಲ ನೀರು ಇಲ್ಲ ಏನೂ ಇಲ್ಲ ಅಂತ. ಹೌದು, ಈಗ ನೆಕ್ಸ್ಟ್ ಟೈಮು ಅವ್ರು ಇಳ್ದಾಗೆ ಯುವ ಬ್ರೆಡ್ ಹುಡುಗರು ಇಳ್ದಾಗ ಇವ್ರು ತಂದು ಮಡಗಿರೋದು 5 ಬ್ಯಾಲಿಕೆಟ್ಟು ಅವರೇ ತಂದು ಮಡಗಿರೋದು. ಯಾವುದು ಡಸ್ಟ್ಬಿನ್. ನಾನು ಇಲ್ಲ ಅಂತ ನಾನು ಇವತ್ತು 35 ವರ್ಷದಿಂದ ಇದೇ ಜಾಗದಲ್ಲಿದ್ದೀನಿ. ಫೈನಲ್ ಆಗಿ ಏನು ಹೇಳ್ತೀರಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ, ನಿಮ್ಮ ಆರೋಗ್ಯ ಸಚಿವರಿಗೆ, ಇವರಿಗೆಲ್ಲ ಏನು ಹೇಳ್ತೀರಿ? ಜಿಲ್ಲಾಧಿಕಾರಿಗಳಿಗೂ ಅದೇ ಸುಮ್ಮನೆ ಹೇಳೋದು, ಆರೋಗ್ಯ ಸಚಿವರಿಗೂ ಅದೇ ಹೇಳೋದು, ಮುಂದಾರು ಬಸಿ ಒಳ್ಳೇದು ಮಾಡಿ, ನಂಜನಗೂಡು ಇಂಪ್ರೂವ್ ಮಾಡಿ. ಮಾದೇಶ್ವರನ ದೇವಸ್ಥಾನ ಬೆಟ್ಟದಲ್ಲಿ ಈಗ ಒಳ್ಳೆ ರೀತಿಯಲ್ಲಿದೆ. ನಾನು ತಿಂಗಳು ಹೋಗಿದ್ದು ಬರ್ತೀನಿ. ಇವತ್ತು ಮನಿಕ ಉಳ್ಬೋದು ಹಂಗಿದೆ. ನಮ್ಮ ನಂಜನಗೂಡು ಲೆಕ್ಕ ಹಂಗಿಲ್ಲ. ಆ ರೀತಿ ಅಭಿವೃದ್ಧಿ ಮಾಡಿ ಭಗವಂತ ನಿಮ್ಮನ್ನು ಇನ್ನೂ ಮುಖ್ಯಮಂತ್ರಿಗಳು ಮಾಡಲಿ ಅವ್ರನ್ನ ಅಂತೀವಿ ನಾವು. ಸಚಿವರಿಗಾಗಿರ್ಬೋದು, ಶಾಸಕರಿಗಾಗಿರ್ಬೋದು, ಜಿಲ್ಲಾಧಿಕಾರಿಗಳಿಗಾಗಿರ್ಬೋದು, ನಿಮ್ಮ EO ಸಾಹೇಬ್ರಿಗಾಗಿರ್ಬೋದು, ಏನು ಕೊನೆಯದಾಗಿ ಹೇಳ್ತೀರಿ ನಮ್ಮ ನ್ಯೂಸ್? ಕೊನೆಯದಾಗಿ ಹೇಳಿದ್ದೀನಿ ಸರ್, ಅಂತ ಕೋಟ್ಯಾಂತರ ಜನ ಸ್ನಾನ ಮಾಡಿದ ನೀರನ್ನೇ ಸರಿ ಇಲ್ಲ ಅಂತ ಹೇಳೋ ಅಂಥ ಸರ್ಕಾರ ಇದು. ಇನ್ನು ನಮ್ಮ ಜೀವನಾಡಿ ಕಪಿಲಾ ನದಿಗೆ ಹೇಳ್ತಾರೆ ಸರ್ ಅವರು. ದೇವರಾಣೆ ಹೇಳಲ್ಲ ಸರ್. ನಂಜುಂಡಪ್ಪ ಇವರು ಮೂಲತಃ ಹೆಸರು ಬಂದು ಒಳರೋಗ ನಂಜುಂಡಪ್ಪ ಅಂತ. ನಾವೇನು ಹೇಳ್ಬೇಕಾಗಿಲ್ಲ ಸರ್. ಅವನು ಏನು ಕೊಟ್ಟ ಮೇಲೆ ಬಂದು ಕೈ ಕಟ್ಕೊಂಡು ದೇವ್ರ ಮುಂದೆ ಕೂತ್ಕೊಂತಾರೆ ನೋಡಿ, ಅವತ್ತೊಂದು ದಿವಸ ಎಲ್ಲರಿಗೂ ಗೊತ್ತಾಗುತ್ತೆ ಸರ್. ಸಮಸ್ಯೆ ಬಗ್ಗೆ ನೀವು ಏನು ಹೇಳ್ತೀರಾ ಸರ್ಕಾರಕ್ಕೆ? ಸಮಸ್ಯೆ ಇವರು ನಮ್ಮ ಅಪ್ಪನೇ ಪರಿಹರಿಸಲ್ಲ ಸರ್. ಇಲ್ಲಿ ದುಡ್ಡು ತಗೊಂಡು ಹೋಗ್ತಾರೆ, ಮಸೀದಿಗೆ ಹಾಕ್ತಾರೆ, ಚರ್ಚ್ಗಳಿಗೆ ಕೊಡ್ತಾರೆ ಅಷ್ಟೇ. ಇಲ್ಲಿಂದ ಇವರು ಏನೂ ಮಾಡಲ್ಲ. ಈಗ ನಮ್ಮ ಸ್ನೇಹಿತರು ಹೇಳ್ದಂಗೆ ನಾವು ಎಷ್ಟೇ ಕ್ಲೀನ್ ಮಾಡಿ ತೊಗೊಂಡಾಗಿನ ದೇವಸ್ಥಾನದ ಗೋಪುರದ ಮುಂದೆ ಹಾಕಿ ಪ್ರತಿಭಟನೆ ಮಾಡಬೇಕು ಅಷ್ಟೇ ಹೊತ್ತು ನಮ್ಮ ಕೆಲಸ, ನಮ್ಮ ಕಾರ್ಯ, ನಮ್ಮ ನದಿ ಅಂತ ನಾವು ಮಾಡಬೇಕಷ್ಟೇ. ಸರ್ಕಾರ ಏನೂ ಮಾಡಲ್ಲ ಸರ್. ನಂಜನಗೂಡಿನ ಜನ ಆಗಿರ್ಬೋದು, ನಿಮ್ಮ ಯುವಕರಾಗಿರ್ಬೋದು, ಎಲ್ಲರೂ ಕೂಡ ಮುಂದಿನ ಹೋರಾಟ ಮಾಡೋದಕ್ಕೆ ರೆಡಿ ಆಗಿದ್ದೀರಾ? ಹೌದು ಸರ್, ಖಂಡಿತ. ಹೇಳಿದ್ವಲ್ಲ, ಇದನ್ನೆಲ್ಲ 3 ತಿಂಗಳಿಗೊಂದ್ಸತಿ ಮಾಡ್ತಾ ಇದ್ದೀವಿ. ನೆಕ್ಸ್ಟು ನಮ್ಮ ನದಿ ಉಳಿಸ್ಕೋಬೇಕು ಅಂತಂದರೆ ಈ ಕಸನೆಲ್ಲ ತಗೊಂಡೋಗಿ ದೇವಸ್ಥಾನದ ಮುಂದೆನೇ ಹಾಕಿ ಪ್ರತಿಭಟನೆ ಮಾಡ್ತೀವಿ ಸರ್. ಓಕೆ, ಕೇಳಿದ್ರಲ್ಲ, ಇದು ನಂಜನಗೂಡಿನ ಜನ ಹೇಳುವಂತಹದ್ದು. ಕಪಿಲಾ ನದಿಯನ್ನು ಉಳಿಸ್ಕೊಳ್ಬೇಕು ಅಂತಂದರೆ ಮೊದಲನೇದಾಗಿ ನಾವು ಬದಲಾಗಬೇಕು, ಇಲ್ಲಿ ಬರುವಂತಹ ಭಕ್ತಾದಿಗಳು ಬದಲಾಗಬೇಕು, ಜೊತೆಗೆ ಇಲ್ಲಿರುವಂತಹ EO ಆಗಿರ್ಬೋದು ಅಥವಾ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಎಲ್ಲರೂ ಕೂಡ ಅಷ್ಟೇ ಇದು ನಮ್ಮ ನದಿ ಅಂದ್ಕೊಂಡು ಕೆಲಸ ಮಾಡಿದ್ರೆ ಬಹುಶೇಕ ಮುಂದಿನ ದಿನಗಳಲ್ಲಿ ಒಂದು ನದಿಯನ್ನು ಉಳಿಸ್ಕೊಳ್ಬೋದು. ಇಲ್ಲ ಅಂತಂದರೆ ನದಿ ಈಗಾಗಲೇ ಕಲುಷಿತವಾಗಿದೆ, ಇನ್ನೊಂದು 5-10 ವರ್ಷ ಬಂತು ಅಂತಂದರೆ ಕೇವಲ ನದಿ ಇತ್ತು ಅನ್ನುವಂಥದ್ದು ಮಾತ್ರ ಇಲ್ಲಿ ಉಳ್ಕೊಳ್ಳುತ್ತೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಿದ್ದಾರೆ. ಇದು ಈ ಊರಿನ ಸಮಸ್ಯೆ. ನಾಳೆ ಮತ್ತೊಂದು ಊರಿನ ಸಮಸ್ಯೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ News 18. ಜಾಲ ನಮ್ಮದು, ಬಲ ನಿಮ್ಮದು.